ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ವ್ಲಾಗ್ಗೆ ಸುಸ್ವಾಗತ. ಇಂದು ನಾವು ಒಂದು ಸ್ಪೆಷಲ್ ಟ್ರಿಪ್ ಹೊರಟಿದ್ದೀವಿ. ನಮ್ಮ ಈ ಟ್ರಿಪ್ ಹೇಗೆ ಇರುತ್ತೆ, ಅಲ್ಲಿ ಏನೆಲ್ಲ ನೋಡ್ಬೋದು ಅಂತ ನೀವು ನಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಿ. ಜರ್ನಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಮ್ಮ ಜರ್ನಿಯ ಅರ್ಧ ದಾರಿ ಈಗ ಕಂಪ್ಲೀಟ್ ಆಗೋಗಿದೆ. ಈಗ ನಾವು ಹೊಳಲ್ಕೆರೆನ ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಬೇಗ ಹೊರಟಿದ್ವಿ. ಹೊಟ್ಟೆ ತುಂಬಾನೇ ಹಸಿವಾಗಿತ್ತು. ಅದಕ್ಕೆ ಇಲ್ಲಿನ ಶ್ರೀ ರಾಘವೇಂದ್ರ ಭವನದಲ್ಲಿ ಬ್ರೇಕ್ ತಗೊಂಡ್ವಿ. ಹೋ ಯಸ್, ಫೈನಲಿ ನಾವು ರೀಚ್ ಆದ್ವಿ. ಎಲ್ಲೆಡೆ ಮರಗಿಡಗಳು, ಪ್ರಾಣಿಗಳ ಸದ್ದು ಕೇಳಿ ಬರ್ತಾನೆ ಇದೆ. ಇದುವೇ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮ. ಚಿತ್ರದುರ್ಗದಿಂದ ಇಲ್ಲಿಯವರೆಗಿನ ಲಾಂಗ್ ಜರ್ನಿ, ಹೊಳಲ್ಕೆರೆಯಲ್ಲಿ ಬ್ರೇಕ್, ಮತ್ತೆ ಪ್ರಯಾಣ. ಸದ್ಯಕ್ಕೆ ಜರ್ನಿ ಮುಗಿತು ಅನ್ನೋ ಖುಷಿ ಇದೆ. ಇವಾಗ ನಮಗೆ ಕಾಣಿಸ್ತಾ ಇರೋದು ಈ ಸಫಾರಿಯ ಎಂಟ್ರೆನ್ಸ್. ಫ್ರೆಂಡ್ಸ್ ನೋಡಿ, ಗಾಡಿ ಪಾರ್ಕಿಂಗ್ ಮುಗಿತು. ಇಲ್ಲಿಂದ ಲಯನ್ ಸಫಾರಿ ಕೇವಲ ಕೆಲವು ಹೆಜ್ಜೆ ದೂರ. ನಮ್ಮ ಫ್ರೆಂಡ್ಸ್ ಮತ್ತು ಮಕ್ಕಳೆಲ್ಲ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ನೋಡಿ, ಮಕ್ಕಳಂತೂ ಸಿಂಹ ಹುಲಿಯನ್ನು ನೋಡೋಕೆ ಈಗಲೇ ಓಡ್ತಿದ್ದಾರೆ. ಅವರ ಖುಷಿ ನೋಡಿದ್ರೇನೆ ನಮಗೂ ಡಬಲ್ ಎಕ್ಸೈಟ್ಮೆಂಟ್. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಲಯನ್ ಸಫಾರಿಯ ಗೇಟ್ ಕಡೆಗೆ ನಮ್ಮ ಹೆಜ್ಜೆ ಇಡೋಣ. ಸಫಾರಿ ಒಳಗಡೆ ಬರ್ತಿದ್ದಂತೆ ಪಬ್ಲಿಕ್ ರಶ್ ನೋಡಿ ಹೇಗಿದೆ. ವೀಕೆಂಡ್ ಅಲ್ವಾ, ಎಲ್ಲರೂ ನಮ್ಮ ಹಾಗೆ ವೈಲ್ಡ್ ಅಡ್ವೆಂಚರ್ಗೆ ಬಂದಿದ್ದಾರೆ. ಈ ಕ್ರೌಡ್ ನೋಡಿದ ಮೇಲೆ ನಮ್ಮ ಎಕ್ಸೈಟ್ಮೆಂಟ್ ಇನ್ನೂ ಕೂಡ ಡಬಲ್ ಆಯಿತು. ಟಿಕೆಟ್ ತಗೊಂಡಾಗಿದೆ. ಈಗ ಡೈರೆಕ್ಟ್ ಆಗಿ ಲಯನ್ ಸಫಾರಿಗೆ ಹೋಗಬೇಕು. ನಾವು ಬೇಗನೆ ಬಸ್ ಹತ್ತಿ ಕುಳಿತುಕೊಂಡ್ವಿ. ಇನ್ಮುಂದೆ ನಿಜವಾದ ವೈಲ್ಡ್ ಲೈಫ್ ಅಡ್ವೆಂಚರ್ ಶುರು. ಬನ್ನಿ, ನಮ್ಮ ಶಿವಮೊಗ್ಗ ಲಯನ್ ಸಫಾರಿ ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ನಮ್ಮ ಲಯನ್ ಸಫಾರಿ ನಿಜಕ್ಕೂ ಅದ್ಭುತವಾದ ಅನುಭವ ಕೊಟ್ಟಿದೆ. ಒಳಗೆ ಹೋಗ್ತಿದ್ದಂತೆ ಹುಲಿಗಳು ಮತ್ತು ಸಿಂಹಗಳು ಎದುರಿಗೆ ಬರೋದನ್ನ ನೋಡೋದೇ ಒಂದು ಥ್ರಿಲ್. ಕೆಲವು ಪ್ರಾಣಿಗಳನ್ನ ಇಷ್ಟು ಹತ್ತಿರದಿಂದ ಮೊದಲ ಬಾರಿ ಡೈರೆಕ್ಟ್ ಆಗಿ ನೋಡಿದಾಗ ಅಬ್ಬಾ ಎನಿಸಿತು. ಅದರಲ್ಲೂ ಆ ಕಾಡುಕೋಣ ಮತ್ತು ಅದರ ದೊಡ್ಡ ಗಾತ್ರ ನೋಡಿ ನಿಜಕ್ಕೂ ಅಚ್ಚರಿ ಆಯಿತು. ಮಕ್ಕಳಂತೂ ಪ್ರಾಣಿಗಳನ್ನು ನೋಡಿ ಸಖತ್ ಎಂಜಾಯ್ ಮಾಡಿದ್ರು. ಅವರ ಖುಷಿ ನೋಡಿದ್ರೇನೆ ನಮಗೂ ಖುಷಿ. ಒಟ್ಟಿನಲ್ಲಿ ಈ ಸಫಾರಿ ಜರ್ನಿ ನಮಗೆ ಒಂದು ಅದ್ಭುತವಾದ ಅನುಭವ ನೀಡಿದೆ. ಫ್ರೆಂಡ್ಸ್, ಸಫಾರಿಯನ್ನು ಮುಗಿತು. ಈಗ ಮೃಗಾಲಯದೊಳಗೆ ಬಂದಿದ್ದೀವಿ. ಸಫಾರಿ ನೋಡಿದಷ್ಟೇ ಖುಷಿ ಇಲ್ಲಿನ ಪ್ರಾಣಿಗಳನ್ನು ನೋಡೋದಕ್ಕೆ ಆಗ್ತಿದೆ. ನೋಡಿ ಇಲ್ಲಿ ನಮ್ಮ ಎದುರಿಗೆ ಏನ್ ಸಿಕ್ತು ಅಂತ. ಹಾವು, ಉಡ, ಹೆಬ್ಬಾವು, ಮೊಸಳೆ ಜೊತೆಗೆ ವಿಧವಾದ ಪಕ್ಷಿಗಳು. ಆಮೇಲೆ ಮುಂದೆ ಹೋದರೆ ಕರಡಿ, ಚಿರತೆ ಮತ್ತೆ ಹುಲಿ, ಉಷ್ಟ್ರ ಪಕ್ಷಿ ಮತ್ತು ಮೊಲಗಳಿಂದ ಹಿಡಿದು ಜಿಂಕೆಗಳವರೆಗೆ ಬಗೆಯ ಪ್ರಾಣಿ ಪಕ್ಷಿಗಳು ನಮ್ಮ ಕಣ್ಮನ ಸೆಳೆಯುತ್ತಿವೆ. ಮಕ್ಕಳೆಲ್ಲ ಹೊಸ ಪ್ರಾಣಿಗಳನ್ನು ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಈ ಮೃಗಾಲಯ ನಿಜಕ್ಕೂ ತುಂಬಾ ವಿಶಾಲವಾಗಿದೆ. ಇದು ಸುಮಾರು 1.5 ರಿಂದ 2 ಕಿಲೋಮೀಟರ್ ವರೆಗೆ ಹರಡಿಕೊಂಡಿದೆ. ಅಷ್ಟು ದೂರ ನಡಿಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಒಂದು ಪ್ರಮುಖ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿಗೆ ಬರುವವರು ದಯವಿಟ್ಟು ನಿಮ್ಮ ಜೊತೆ ವಾಟರ್ ಬಾಟಲ್ ಇಟ್ಟುಕೊಂಡೇ ಬನ್ನಿ. ಯಾಕಂದ್ರೆ ಇಷ್ಟು ದೂರ ನಡೆಯುವಾಗ ತುಂಬಾನೇ ಬಾಯಾರಿಕೆ ಆಗುತ್ತೆ. ಆದ್ರೆ ನೀರು ಸಿಗೋದು ಒಂದೆರಡು ಕಡೆ ಮಾತ್ರ. ನಿಮ್ಮ ಬಳಿಯೇ ನೀರಿದ್ದರೆ ಸುಸ್ತಾದಾಗ ನೀರು ಕುಡಿದು ತಕ್ಷಣ ಚೇತರಿಸಿಕೊಳ್ಳಬಹುದು. ಇದು ನಮ್ಮ ಅನುಭವದಿಂದ ಹೇಳ್ತಿರೋ ಟಿಪ್ಸ್. ಒಟ್ಟಿನಲ್ಲಿ ಶಿವಮೊಗ್ಗದ ಝೂ ಮತ್ತು ಸಫಾರಿ ಟ್ರಿಪ್ ಸಖತ್ ಮಜಾ ಕೊಟ್ಟಿದೆ. ನೀವು ಯಾವಾಗ ಬರ್ತಿದ್ದೀರಾ? ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್, ಅಂತಿಮವಾಗಿ ಮೃಗಾಲಯದ ಟ್ರಿಪ್ ಮುಗಿಸಿ ನಾವು ಹೊರಗೆ ಬಂದಿದ್ದೀವಿ. ಹೊರಗೆ ಬರ್ತಿದ್ದಂತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇಲ್ಲೇ ಇರುವ ದೊಡ್ಡ ಕ್ಯಾಂಟೀನ್. ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡಿದ್ರೆ ಬಿಸಿ ಊಟದಿಂದ ಹಿಡಿದು ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಎಲ್ಲವೂ ಇಲ್ಲಿ ರೆಡಿ ಇತ್ತು. ನಾವು ಎಲ್ಲರೂ ರುಚಿಯಾದ ಸ್ನ್ಯಾಕ್ಸ್ ಮತ್ತು ಐಸ್ ಕ್ರೀಮ್ ಸವಿದ್ವಿ. ಫೈನಲ್ ಆಗಿ ಮೃಗಾಲಯದಿಂದ ಹೊರಗಡೆ ಬರ್ತಿದ್ದಂತೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಚೆಂದದ ಪಾರ್ಕ್. ಇಲ್ಲಿ ಮಕ್ಕಳಿಗಾಗಿ ತುಂಬಾ ಆಟಿಕೆಗಳಿವೆ. ಇಡೀ ದಿನ ಕಾಡು ಪ್ರಾಣಿಗಳನ್ನು ನೋಡಿ ಸ್ವಲ್ಪ ಸುಸ್ತಾಗಿದ್ವಿ. ಅದಕ್ಕೆ ಮಕ್ಕಳು ಇಲ್ಲಿ ಆಟ ಆಡ್ತಾ ಇರುವಾಗ ನಾವು ದೊಡ್ಡವರೆಲ್ಲ ಈ ತಂಪಾದ ಮರಗಳ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ವಿ. ಒಂದು ಮಿನಿ ಬ್ರೇಕ್ ಸಿಕ್ಕಂತಾಯ್ತು. ಸೊ ಫ್ರೆಂಡ್ಸ್, ಸಫಾರಿ ಮುಗಿತು. ನೆಕ್ಸ್ಟ್ ನಮ್ಮ ಪ್ಲಾನ್ ಇದ್ದು ಸಕ್ಕರೆ ಬಯಲು, ಆನೆ ಬಿಡಾರ ಮತ್ತು ಗಾಜನೂರು ಡ್ಯಾಮ್ ಕಡೆಗೆ.
ಆದರೆ ನಮಗೆ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ತುಂಬ ಲೇಟ್ ಆಗಿದೆ ಅಂತ. ನೋಡಿ, ಎರಡೂ ಸ್ಥಳಗಳು ಆಲ್ರೆಡಿ ಕ್ಲೋಸ್ ಆಗಿದ್ದು. ಸ್ವಲ್ಪ ಸಪ್ಪೆ ಮುಖ ಮಾಡಿಕೊಂಡೇ ಹೊರಡಲು ರೆಡಿ ಆಗಿದ್ವಿ. ಫ್ರೆಂಡ್ಸ್, ಸಕ್ಕರೆಬೈಲು ಮಿಸ್ ಆದರೂ ನಮಗೆ ಯಾವುದೇ ಬೇಸರ ಆಗಿಲ್ಲ. ಯಾಕಂದರೆ ನಾವು ಈಗ ಬಂದಿರೋದು ಶಿವಮೊಗ್ಗದ ಗಾಂಧಿ ಪಾರ್ಕ್ಗೆ. ನೋಡಲು ಬರೀ ಪಾರ್ಕ್ ಅನಿಸಿದರೂ ಇದು ನಿಜಕ್ಕೂ ಮಕ್ಕಳಿಗಾಗಿಯೇ ಮಾಡಿರುವಂತಹ ಅದ್ಭುತವಾದ ಸ್ಥಳ. ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ಅಲ್ಲಿ ಹಾರಾಡುತ್ತಿದ್ದ ನಮ್ಮ ಭಾರತದ ತ್ರಿವರ್ಣ ಧ್ವಜ ನೋಡಿ ಎದೆ ತುಂಬಿ ಬಂತು. ಆ ದೃಶ್ಯವನ್ನ ಕಣ್ತುಂಬಿಕೊಂಡ್ವಿ. ನೆಕ್ಸ್ಟ್, ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದು ಈ ರೈಲಿನ ಬಳಿ. ಇಲ್ಲಿ ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. 2 ವರ್ಷದೊಳಗಿನ ಮಕ್ಕಳಿಗೆ ಉಚಿತ. ನಿಜಕ್ಕೂ ಹೇಳ್ತೀನಿ, ಮಕ್ಕಳಿಗೆ ಈ ರೈಲಿನಲ್ಲಿ ಒಂದು ರೌಂಡ್ ಹೋಗಿದ್ದು ತುಂಬಾನೇ ಮಜಾ ಕೊಡ್ತು. ಸಖತ್ ಎಂಜಾಯ್ ಮಾಡಿದ್ರು. ಅದು ಮುಗಿಯುತ್ತಿದ್ದಂತೆ ಅಲ್ಲಿ ಒಂದು ಪುಟ್ಟ ಕಾರಿತ್ತು. ಅದರಲ್ಲಿ ನನ್ನ ಮಗ ಮತ್ತು ರಾಕಿ ಮಗಳು ಇಬ್ಬರು ಹತ್ತಿ ಒಂದು ರೌಂಡ್ ಹಾಕಿದ್ರು. ಮಕ್ಕಳಿಗೆ ಇದು ಒಂದು ಒಳ್ಳೆಯ ಮನೋರಂಜನೆ ನೀಡಿತು. ಇನ್ನು ತುಂಬಾ ಆಟಿಕೆಗಳು ನಮ್ಮ ಕಣ್ಮನ ಸೆಳೆದವು. ಸಂಜೆಯಾಗಿದೆ. ನಮ್ಮ ಶಿವಮೊಗ್ಗದ ಟ್ರಿಪ್ಗೆ ಇಲ್ಲಿ ಶುಭಂ ಹೇಳಿ ಚಿತ್ರದುರ್ಗದ ಕಡೆ ಪ್ರಯಾಣ ಶುರು ಮಾಡಬೇಕು. ಆದರೆ ಹಾಗೆ ಶುರು ಮಾಡಿದ್ರೆ ಮಜಾ ಇರಲ್ಲ ಅಲ್ವಾ? ಮತ್ತೆ ಎನರ್ಜಿ ಬೂಸ್ಟ್ ಆಗ್ಬೇಕಲ್ವಾ? ಅದಕ್ಕಾಗಿ ಇಲ್ಲೇ ಸಿಕ್ಕ ಒಂದು ಟೀ ಶಾಪ್ನಲ್ಲಿ ಸ್ಟ್ರಾಂಗ್ ಟೀ ಕುಡಿದ್ವಿ. ಮಕ್ಕಳಿಗೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸಿ ಎಲ್ಲರೂ ಫುಲ್ ಚಾರ್ಜ್ ಆದೆವು. ಈ ಟ್ರಿಪ್ ನಮಗೆ ಮತ್ತು ರಾಕಿ ಫ್ಯಾಮಿಲಿಗೆ ಒಂದು ಅದ್ಭುತವಾದ ವೀಕೆಂಡ್ ನೀಡಿದೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಶಿವಮೊಗ್ಗದ ಕಡೆ ಪ್ರಯಾಣ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಮಾಡಿ ತಿಳಿಸಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.